ಗಿರಿ, ನೀನು ಏನು ಹೇಳ್ತಿದ್ದಿಲ್ಲ ಮಗ? ಹುಡುಗಾಟ ಆಡ್ತಿಲ್ಲ ತಾನೇ? ಇಲ್ಲ ಚಿಕ್ಕಪ್ಪ, ನಾನು ಮತ್ತೆ ತಾತಮ್ಮ ನಿನ್ನ ಎದುರಿಗೆ ದೇವಸ್ಥಾನಕ್ಕೆ ಹೋದ್ವೋ. ಪೂಜೆ ಮುಗಿಸ್ಕೊಂಡು ವಾಪಸ್ ಬರ್ತಿರುವಾಗ ನಿನ್ನ ಒಟ್ಟಿಗೆ ಹೋಗು, ನಾನು ಅಮ್ಮಗ್ ಬರ್ತೀನಿ ಅಂತು. ಎಲ್ಲಿಗೋಯ್ತೀಯಾ, ನಿನ್ನ ಎಲ್ಲೋದೆ ಅಂತ ಅಟ್ಟಿಯಾಗಿ ಕೇಳ್ದೆ. ನಾನು ನಿನ್ನ ಜೊತೆ ಬರ್ತೀನಿ ಅಂತ ಹಠ ಮಾಡಿದೆ. ಅದಕ್ಕೆ ಅದೇನಾಯ್ತು ಅಂತ ಸರಿಯಾಗಿ ಹೇಳಗಿರಿ. ಲಚ್ಚಿ ಅಕ್ಕ ಬೆಂಗಳೂರಿಗೆ ಹೋಮ್ಯಾಕೆ ಕಾದನು ಬರ್ದಿಲ್ಲ, ಫೋನು ಮಾಡಿಲ್ಲ. ಅದಕ್ಕೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೋಯ್ತು. ತಾತಮ್ಮನ ತವ ಲಗ್ನ ಪತ್ರಿಕೆನೂ ಇತ್ತು ಚಿಕ್ಕಪ್ಪ. ಅಯ್ಯೋ ದೇವ್ರೆ, ಈಗೇನಪ್ಪ ಮಾಡೋದು? ಹಂಗೇನಾದರೂ ಆದರೆ ಬಾಬಾ ಬಲಿಯ ಕಷ್ಟಕ್ಕೆ ಸಿಕ್ಕಾಕೊಬೇಕಾಯ್ತದೆ. ತಾತಮ್ಮನ ಹೆಂಗಾದ್ರೂ ಮಾಡಿ ತಡಿಲೇಬೇಕು. ಬಿಂಕದ ಸಿಂಗಾರಿ ಮೈ ಡೊಂಕಿನ ವಯ್ಯಾರಿ, ಬಳಿ ನೀ ಬರಲು ಜೊತೆ ನಾ ಇರಲು, ಬಾ ಚಿನ್ನ ನನ್ನ ಮಕರಂದ. ಬಿಂಕದ ಸಿಂಗಾರಿ ಮೈ ಡೊಂಕಿನ ವಯ್ಯಾರಿ, ಟಣಣವು ಮೈ ಬಳಿ ನೀ ಬರಲು ಜೊತೆ ನಾ ಇರಲು, ಬಾ ಚಿನ್ನ ನನ್ನ ಮಕರಂದ. ಮೈ ಡೊಂಕಿನ. ನೀನ್ ಯಾವಾಗ ಬಂದಕ್ಕ? ಬಿಂಕದ ಸಿಂಗಾರಿ ಟಾಯ್ ಅಂತೆಲ್ಲ ಹಾಡ್ತಿದ್ದಲ್ಲ, ಆವಾಗ್ಲೇ ಬಂದೆ. ಚಿನ್ನು, ನಿನ್ ವಾಯ್ಸ್ ಎಷ್ಟು ಸಕ್ಕದಾಗಿದೆ ಗೊತ್ತಾ? ಅಕ್ಕ, ಇದ್ರಾಗೆ ಏಟೊಂದು ಆಡೈತಲ್ಲ. ಬಾ, ನಿಂಗೆ ಇನ್ನೊಂದು ಹೇಳ್ಕೊಡ್ತೀನಿ. ಇಲ್ಲೋಡು, ಇದು FM ಅಂತ. ಅದನ್ನ ಪ್ರೆಸ್ ಮಾಡಿದ್ರೆ ನಿನಗೆ ಯಾವ ಹಾಡು ಇಷ್ಟನೋ ಅದನ್ನ ಅಲ್ಲಿ ಕೇಳ್ಬೋದು. ರೇಡಿಯೋ ಜಾಕಿ ಅಂತ ಮಾತಾಡ್ತಿರ್ತಾರಲ್ಲ, ಅವ್ರು ಹೇಳ್ತಿರ್ತಾರೆ ನಿಮ್ಗೆ ಇಷ್ಟ ಬಂದಿದ್ದ ಹಾಡನ್ನ ನಾವು ಪ್ರಸಾರ ಮಾಡ್ತೀವಿ, ಕರೆ ಮಾಡಿ ಅಂತ ಒಂದು ನಂಬರ್ ಹೇಳ್ತಾರೆ. ನಂಬರ್ ಹೇಳಿದ ತಕ್ಷಣ ನಿನ್ನ ಜ್ಞಾಪಕ ಇಟ್ಕೋ, ಕಾಲ್ ಮಾಡ್ಬಿಟ್ಟು ನಿನ್ಗೆ ಇಷ್ಟ ಬಂದಿದ್ದ ಹಾಡನ್ನ ನೀನ್ ಕೇಳು. ಅವ್ರ ಅಲ್ಲಿಂದ ಅವ್ರಿಗೆ ಇಷ್ಟ ಬಂದಿದ್ದ ಹಾಡನ್ನ ಪ್ರಸಾರ ಮಾಡ್ತಾರೆ, ನೀನ್ ಇಲ್ಲಿಂದ ಕೇಳ್ಬೋದು. ನನ್ಗಿಷ್ಟವಾದ ಹಾಡಾಕ್ತಾರಾ? ಓಕೆ ಚಿನ್ನು, ನನ್ನ ಕಾಲೇಜಿಗೆ ತುಂಬಾ ಲೇಟ್ ಆಗ್ತಿದೆ, ನಾನು ಸಾಯಂಕಾಲ ಮೀಟ್ ಮಾಡ್ತೀನಿ, ಓಕೆನಾ? ಓಕೆ ಅಕ್ಕ. ತಾನಾನೇ ತಂದನ್ನ ತಾನಾನೇ ತಂದನ್ನ ತಾನಾನೇ ತಾನೇ ನಾನೇ ತಾನಾನಂದನ್ನ ತಾನಾನೇ. ತಾತಮ್ಮ, ತಾತಮ್ಮ ಹೊಸಿ ನಿನ್ಕ. ತಾತಮ್ಮ ನಿನ್ಕ. ತಾತಮ್ಮ ಎಲ್ಲಿಗೆ ಹೋಯ್ತಾ ಇದೀಯಾ? ತಾತಮ್ಮ, ತಾತಮ್ಮ, ತಾತಮ್ಮ ನಿನ್ಕ. ನಾ ಮಾತಾಡ್ತೇನೆ, ನೀವು ಹೋಯ್ತಾನೆ ಇದೆಯಲ್ಲ, ಎಲ್ಲಿಗೆ ಹೋಯ್ತಾ ಇದೀಯಾ? ಸಾಯಕ್ ಹೋಗ್ತಾ ಇವನಿ, ಸುಡುಗಾಡಿಗೆ ಹೋಯ್ತಾ ಇವನಿ. ಅದನ್ನ ಕಟ್ಕೊಂಡು ನಿಗ್ಗೆಲ್ಲ ಆಗ್ಬೇಕು. ನೀ ಬಂದ ದಾರಿಲ್ಲ ಇದಕ್ಕೆ ಹೋಗು, ನನ್ನ ದಾರಿ ನಂಗೆ ಬಿಡು. ನಿಂತ್ಕ ಅಂದ್ರೆ ನಿಂತ್ಕೋಬೇಕು. ಇದೇನ್ ನಿನ್ ಕತೆ? ಲಗ್ನ ಪತ್ರಿಕೆ ತಕೊಂಡು ಎಲ್ಲಿಗೆ ಹೊಂಟೆ? ನೋಡು, ಕಡೆಗೂ ನೀನು ಕೋಸುಂಬಿ ಬಣ್ಣನ ತೋರಿಸ್ಬಿಟ್ಟಿಯಲ್ಲ. ದಾಯಾದಿಗಳು ಒಡ ಹೊಡೆದವ್ರಲ್ಲ, ಮಲ್ತಾಯಿ ಮಕ್ಕಳು ಅಣ್ಣ ತಮ್ಮಂದ್ರಲ್ಲ ಅಂತ. ಲಚ್ಚಿ, ನೀನು ಒಡ ಹುಟ್ಟಿದ ತಂಗಿ ಆಗಿದ್ದಿದ್ರೆ ಸುಮ್ಕಿರ್ತಿದ್ಯಲ್ಲ, ಹುಡುಕ್ತಿರ್ಲಿಲ್ವಾ? ಆ ಕಥೆ ಎಲ್ಲ ಈಗ ಯಾಕೆ? ನನ್ನ ಮೊಮ್ಮಗಳನ್ನ ಹುಡ್ಕೊಂಡು ಇಂಥ ಪೊಲೀಸರನ್ನ ಕೇಳ್ತೀನಿ. ಏನ್ ತಾತಮ್ಮ ಇಂತ ಮಾತಾಡ್ಬಿಟ್ಟೆ? ಒಂದೇ ಒಂದ್ ಮಾತ್ನಾಗ ನನ್ನೇ ಸಾಯಿಸ್ಬಿಟ್ಟಿಯಲ್ಲ ತಾತಮ್ಮ. ಒಂದು ಮಾತಿಗೆ ನೀನು ಇಷ್ಟೊಂದು ನೊಂದ್ಕೊಂಡಿಯಲ್ಲ ಕಂದ. ಒಬ್ಳೆ ಮೊಮ್ಮಗಳನ್ನ ಕಳ್ಕೊಂಡು ಈ ವಯಸ್ಸಲ್ಲಿ ನಾನು ಎಷ್ಟು ಸಂಕಟ ಅನುಭವಿಸಿರ್ಬೇಡ. ನನ್ನ ಮೊಮ್ಮಗಳು ಬದುಕವಳ ಸತ್ತವಳ ಅದನ್ನಾದ್ರೂ ಹೇಳ. ಕೊನೆಗಾಲದಲ್ಲಿ ಕಡೆ ಪಕ್ಷ ನನ್ನ ಮೊಮ್ಮಗಳ ಮಕಾನಾದ್ರೂ ನೋಡಿ ಸಾಯ್ತೀನಿ ಕಡ್ಲ. ಅವಳು ಲಗ್ನಾಗಿ 2 ಅಮಾವಾಸ್ಯೆ ಕಳೀತು ಕಡ್ಲ. ಒಂದು ಸುದ್ದಿ ಇಲ್ಲ, ಒಂದು ಮಾತಿಲ್ಲ ಅಂದರೆ ಏನ್ಲ ಅರ್ಥ?
ಅದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಯ್ತಾ ಇವ್ನಿ. ತಾತಮ್ಮ ಹಿಂಗೆಲ್ಲ ಹಿಂದೆ ಮುಂದೆ ಯೋಚನೆ ಮಾಡಿದೆ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಬಾವನ್ ನಾವೇ ಕಷ್ಟ ಸಿಗಿಸ್ದಂಗೆ ಆಯ್ಕಿಲ್ವಾ? ನಿಮ್ಮ ಭಾವನ ಕಾಣೆ, ಮೊಮ್ಮಗಳನ್ನ ಕಾಣೆ, ನೀ ಏನು ಹೇಳ್ತಾ ಇದೆಯೋ ಅದು ನಾ ಕಾಣೆ. ನಾ ಬೆಂಗಳೂರಿಗೆ ಹೋಗಿದ್ದೆ, ಬಾವ ಸಿಕ್ಕಿದ್ರು. ನಿಮ್ಮ ಭಾವ ಸಿಕ್ಕಿದ್ರಾ? ಲಚ್ಚಿ ಹೆಂಗವಳೆ? ನಿಂಗೆ ನಾನೆಲ್ಲ ಬಿಡಿಸಿ ಹೇಳ್ತೀವಿ, ಮೊದಲು ಒಟ್ಟಿಗೆ ಹೋಗುವ ಬಾ. ನಾ ಪೊಲೀಸ್ ತಾವ ಹೋಗದೆ ಇರಲಿ ಅಂತ ಹಿಂಗೆಲ್ಲ ಕತೆ ಕಟ್ತಾ ಇದೀಯಾ? ದ್ಯಾವ್ರಣ ಇಲ್ಲ ತಾತಮ್ಮ, ಎಲ್ಲ ಬಿಡಿಸಿ ಹೇಳ್ತೀನಿ ಅಂತ ಹೇಳಲಿಲ್ವಾ? ಬಾ ಹೋಗುವ. ಕುಮ್ದತೆ, ಇದು ಹೊಸ ಪ್ರಾಜೆಕ್ಟ್, ತುಂಬ ಟೈಮ್ ಇದೆ, ಆರಾಮಾಗಿ ಕೆಲಸ ಮಾಡ್ಬೋದು. ಆದರೆ ಸಿಕ್ಕಾಪಟ್ಟೆ ದೊಡ್ಡ ಪ್ರಾಜೆಕ್ಟ್, ಒಬ್ರ ಕೈಲೇ ನಿಭಾಯಿಸೋಕ್ಕಾಗ್ತಾ ಇಲ್ಲ. ಚಂದು, ಎಷ್ಟೇ ದೊಡ್ಡ ಪ್ರಾಜೆಕ್ಟ್ ಆದರೂ ಅದನ್ನು ನಿಭಾಯಿಸೋ ಕೆಪಾಸಿಟಿ ನನಗಿದೆ ಅಂತ ಗೊತ್ತು. ಯಾಕೆ ಚಂದು, ನಿನ್ನ ಈ ಕುಮುದತ್ತೆ ಕೆಪಾಸಿಟಿ ಬಗ್ಗೆ ನಿನಗೆ ನಂಬಿಕೆ ಇಲ್ವಾ? ಹಾಗೆಲ್ಲ ಹೇಳ್ದೆ ಕುಮ್ದತೆ, ನಿಮ್ಮ ಕೆಪಾಸಿಟಿ ನನಗೆ ಗೊತ್ತಿಲ್ವಾ? ಆದರೆ ಆಲ್ರೆಡಿ ತುಂಬ ವರ್ಕ್ ಇದೆ, ಇದು ಬೇರೆ ಒಂದು ದೊಡ್ಡ ಪ್ರಾಜೆಕ್ಟು, ಹೀಗೆ ಜಾಸ್ತಿ ಹೊರೆ ಆಗುತ್ತೇನೋ ಅಂತ. ಒಂದು ವೇಳೆ ಏನಾದರೂ ಹೊರೆ ಆದರೆ ಇನ್ನೊಬ್ಬನ ಕೆಲಸಕ್ಕೆ ಅಪಾಯಿಂಟ್ ಮಾಡಿದ್ರೆ ಆಯಿತು. ಇದೊಂದು ದೊಡ್ಡ ವಿಷಯನಾ? ಬನ್ನಿ ಮಾವ, ಕೂತ್ಕೊಳ್ಳಿ. ಸರಿಯಾದ ಟೈಮಿಗೆ ಬಂದ್ರಿ, ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ನಾನು ಗೊತ್ತಲ್ಲ, ಸರಿಯಾದ ಟೈಮ್ಗೆ ಸರಿಯಾದ ಪ್ಲೇಸಲ್ಲಿ ಸರಿಯಾದ ಜನಗಳನ್ನ ಮೀಟ್ ಮಾಡ್ತೀನಿ. ನಾನು ನಿನಗೆ ಆಗಾಗ ನೆನಪಿಗೆ ಬರ್ತೀನಿ ಅನ್ನೋದೇ ಸಂತೋಷ. ಏನು ವಿಷಯ ಚಂದನ್? ಹೇಳ್ತೀನಿ. ಇದು ನೋಡಿ, ತುಂಬ ದೊಡ್ಡ ಪ್ರಾಜೆಕ್ಟ್ ಸಿಕ್ಕಿದೆ. ಕುಮ್ದತ್ತೆ ಈ ರೀತಿ ಪ್ರಾಜೆಕ್ಟ್ ಆಲ್ರೆಡಿ ಮಾಡಿದ್ದಾರೆ, ಬಟ್ ಇದು ತುಂಬಾ ದೊಡ್ಡದು. ಆದ್ದರಿಂದ ಅವರೊಬ್ಬರು ಹ್ಯಾಂಡ್ಲ್ ಮಾಡೋಕ್ಕಿಂತ ಅವ್ರ ಜೊತೆ ನೀವು ಸೇರಿದ್ರೆ ತುಂಬ ಚೆನ್ನಾಗಿರುತ್ತೆ. ಬೈ ಆಲ್ ಮೀನ್ಸ್ ಚಂದನ್, ನೀನೇನೇ ಕೆಲಸ ಹೇಳಿದ್ರು ನಾನು ಮಾಡೋಕೆ ರೆಡಿ. ನಾನೇ ಇದ್ದು ಕೆಲಸ ಹೇಳಂಗಿದ್ದಿದ್ರೆ ಚೆನ್ನಾಗಿರ್ತಿತ್ತು, ಆದರೆ ನನಗೂ ತುಂಬ ಇಂಪಾರ್ಟೆಂಟ್ ಕೆಲಸಗಳಿದೆ. ಕುಮ್ದತ್ತೆ ಏನು ಹೇಳ್ತಾರೋ ಅದನ್ನು ಕೇಳಿದ್ರೆ ಸಾಕು. ಆಫೀಸಿಗೆ ಬರ್ತೀಯಾ? ಬಾ ಮಗನೇ ಬಾ, ನಿನಗೆ ಕಾದಿದೆ. ಈ ಕುಮುದ ಅಂದರೆ ಯಾರು ಅಂತ ನಿನಗೆ ತೋರಿಸ್ತೇನೆ. ಇವಳು ಹೇಳ್ದಂಗೆ ನಾನು ಕೇಳೋದ? ನಾನು ಹೇಳ್ದಂಗೆ ಇವಳು ಕುಣಿಬೇಕು, ಹಾಗೆ ಮಾಡ್ತೀನಿ. ರಂಜಿತ್ ಅಂದರೆ ರಣರಂಗದಲ್ಲಿ ಸೋಲನ್ನೇ ಕಾಣ್ದವನು ಅಂತ ಅರ್ಥ. ಯಾಕಿಬ್ರು ಸುಮ್ಮನಾಗ್ಬಿಟ್ರೆ? ಐ ಡೂ ಇಟ್ ಚಂದು. ವಿ ವಿಲ್ ಡೂ ಇಟ್ ಚಂದನ್. ನೀನೇನಾದ್ರೂ ಔಟ್ ಆಫ್ ಸ್ಟೇಷನ್ ಹೋಗ್ತಾ ಇದೆಯಾ ಚಂದನ್? ಇಲ್ಲಪ್ಪ, ಎಲ್ಲೂ ಹೋಗ್ತಾ ಇಲ್ಲ. ನನ್ನ ಕೆಲಸ ಇರೋದು ಬೆಂಗಳೂರಲ್ಲೇ. ನಿನಗೇನಾದ್ರೂ ನನ್ನ ಸಹಾಯ ಬೇಕಿದ್ರೆ ಏನು ಬೇಡ, ನನ್ನ ಕೆಲಸ ನಾನು ನೋಡ್ಕೊಳ್ತೀನಿ. ನೀವು ಕುಮ್ದತ್ತೆಗೆ ಅಸಿಸ್ಟ್ ಮಾಡಿದ್ರೆ ಸಾಕು. ನೀನು ಹೇಗೆ ಹೇಳಿದ್ರೆ ಹಾಗೆ. ಸರಿ, ಹಾಗಿದ್ರೆ ಕುಮ್ದತ್ತೆ ಹೊರಡ್ತೀನಿ. ಓಕೆ. ಲಕ್ಷ್ಮಿ ಬೆಂಗಳೂರಲ್ಲೇ ಇದ್ದಾಳೆ ಅಂತ ನನಗೆ ಗೊತ್ತು. ಹೇಗಾದರೂ ಸರಿ ಲಕ್ಷ್ಮಿ ನನಗೆ ಸಿಗೋ ಹಾಗೆ ಮಾಡೋದು ನಿನ್ನ ಜವಾಬ್ದಾರಿ. ನಾನು ಇವತ್ತವರೆಗೂ ನಿನ್ನ ಹತ್ರ ಏನನ್ನೂ ಕೇಳಿಲ್ಲ. ಪ್ಲೀಸ್ ಲಕ್ಷ್ಮಿ ನನಗೆ ಸಿಗೋ ಹಾಗೆ ಮಾಡು.
ತಮ್ಮ ವಸಿ ಇಲ್ಲಿ ನೋಡು, ಇವರೇ ತಾನೇ ನಮ್ಮ ಲಚ್ಚಿನ ಲಗ್ನ ಆಗಿದ್ದು, ಇವರೇ ತಾನೇ ನಮ್ಮ ಬಾವ. ಬಾವನ್ ಫೋಟ ಪೇಪರ್ನಾಗ ಬಂದದೆ. ತಾತಮ್ಮ ಲಚ್ಚು ನಡಿಕೊಂಡು ಬೆಂಗಳೂರಿಗೆ ಹೋಯ್ದ್ನಲ್ಲ, ಅವತ್ತೆಯ ನನ್ನ ಪುಣ್ಯಕ್ಕೆ ಬಾವನ್ ಫೋಟ ಪೇಪರ್ನಾಗ ಬಂದಿತ್ತು. ಅದ್ರ ಕೆಳಗಡೆನೆಯ ಅಡ್ರೆಸ್ ಇತ್ತು. ಅದನ್ನ ಹುಡಿಕೊಂಡು ಹೋಯ್ದ್ಕೆಯ ಬಾವ ಸಿಕ್ಕಿದ್ರು. ಲಚ್ಚಿ ಹೆಂಗವಳೆ? ಫೋನ್ ಮಾಡಬಾರ್ದಾಗಿತ್ತಂತ. ಅವಳು ಗೊತ್ತಿಲ್ವಾ ನಾವು ಇಲ್ಲೆಲ್ಲ ಕಾಯ್ಕೊಂಡಿರ್ತೀವಂತ? ಒಂದ್ಕಿಂತ ಬಂದೋಗ್ಬಾರ್ದಾಗಿತ್ತಂತ. ತಾತಮ್ಮ ಹೇಳೋದ್ನ ವಸಿ ಪೂರ್ತಿ ಕೇಳು. ಲಚ್ಚಿನ ನಾನು ನೋಡ್ನಿಲ್ಲ. ಲಚ್ಚಿ ಎಲ್ಲವಳೆ ಅಂತ ಬಾವಂಗೂ ಗೊತ್ತಿಲ್ವಂತೆ. ಹಂಗಂದ್ರೆ ಏನ್ಲ ಅರ್ಥ? ಆ ಹುಡುಗ ನಾ ಹೇಳ್ದಂಗೆ ಲಚ್ಚಿನ ಅರ್ಧ ದಾರಿಲ್ಲ ಬಿಟ್ಬಿಟ್ಟಂತ. ಚೇಚೆ ಹಂಗೆ ಯಾಕೆ ಹೇಳ್ತೀಯ ತಾತಮ್ಮ? ಅವ ಲಚ್ಚಿನ ಕರ್ಕೊಂಡು ಬೆಂಗಳೂರಿಗೆ ಹೋಯ್ತಿದ್ರಂತೆ. ರೋಡ್ನಾಗೆ ಯಾವುದೋ ಹೋಟ್ಲು ತಾವ ಊಟಕ್ಕೆ ನಿಲ್ಲಿಸಿದಾಗ ಲಚ್ಚಿ ಬಾವಂಗೂ ಹೇಳ್ದಂಗೆ ಹೊಂಟೋಗವಳೆ. ಪಾಪ ಬಾವ ಬೆಂಗಳೂರು ಪೂರ್ತಿ ಹುಡುಕ್ತಾವ್ರೆ. ನೀ ಹೇಳೋದು ಒಂದು ಅರ್ಥ ಆಗ್ತಾ ಇಲ್ಲ ಕಡ್ಲ. ಲಚ್ಚಿ ಎಲ್ಲೋದ್ಲಂತೆ? ಯಾಕೆ ಹೋದ್ಲಂತೆ? ಅದೇ ಬಾವಂಗೂ ಗೊತ್ತಿಲ್ಲ. ಮಾ ವಾ ಸ್ಯಾನೆ ದೊಡ್ಡ ಮನ್ಸ, ಒಳ್ಳೆ ಮನ್ಸ. ಅವ್ರು ಅವತ್ತು ಲಚ್ಚಿನ ಲಗ್ನ ಆಗದೆ ಇದ್ದಿದ್ರೆ ಲಚ್ಚಿನ ನಮ್ಮ ಮಾವ ಲಗ್ನ ಆಗ್ತಿದ್ದ. ನಮ್ಮ ಮಟ್ಟಿಲೆ ಲಚ್ಚಿ ಇರ್ಬೇಕಾಯಿತ್ತು. ನಾವೇ ಅಲ್ವಾ ಏನಾದರೂ ಆಗಲಿ ಹೆಂಗಾದ್ರೂ ಆಗಲಿ ಲಚ್ಚಿನ ಲಗ್ನ ಆಗಿಲಿಂದ ಕರ್ಕೊಂಡು ಹೊಂಟೋಗಿ ಅಂತ ಹೇಳಿದ್ದು. ಇದ್ರಲ್ಲಿ ಬಾವನ್ ತಪ್ಪೇನದೆ? ಈಗ ನಾನು ನೀನು ಏನ್ಲ ಮಾಡೋದು? ಲಚ್ಚಿನ ಎಲ್ಲಿ ಅಂತ ಹುಡ್ಕೋದು? ಪೊಲೀಸ್ ಕೇಳೋದೇ ಸರಿ ಕಡ್ಲ, ಅವರೇ ಎಲ್ಲರ ಹುಡುಕೊಡ್ತಾರೆ ಕಡ್ಲ. ಬೇಡ ಬೇಡ, ಪೊಲೀಸ್ನವ್ರಿಗೆ ಹೇಳಿದ್ರೆ ಬಾವನ್ ಹಿಡಿದು ಒಳಿಕಾಕ್ತಾರೆ. ಪಾಪ ಮಾಡದಿರೋ ತಪ್ಪಿಗೆ ಅವ್ರಿಗೆ ಯಾಕೆ ಶಿಕ್ಷೆ ಕೊಡಬೇಕು? ಅಮ್ಮ ಬಾವ ನಂಗೆ ಹೇಳವ್ರೆ, ಮಾತು ಕೊಟ್ಟವ್ರೆ. ನಂಜುಂಡಿ ಒಂದು ತಿಂಗಳು ಟೈಮ್ ಕೊಡು, ಲಚ್ಚಿ ಎಲ್ಲೇ ಇದ್ರು ಹುಡುಕ್ಸಿ ನಿಮ್ಮ ಕಣ್ಮುಂದೆ ನಿಲ್ಲಿಸ್ತೀನಿ ಅಂತ ಹೇಳವ್ರೆ. ಎಲ್ಲ ನಾನು ತಾತಮ್ಮಂಗೆ ಮಾತು ಕೊಟ್ಟಿವ್ನಿ, ಲಚ್ಚಿ ಎಲ್ಲೇ ಇದ್ರು ಹುಡುಕ್ಸ್ತೀನಿ ಅಂತ ಹೇಳವ್ರೆ. ಆ ಮಾತು ಉಳಿಸ್ಕೊಂತೀನಿ ಅಂತನೂ ಕೂಡ ಹೇಳವ್ರೆ. ಈಗ ಎಲ್ಲ ಮಾಡೋದು? ಅಮ್ಮ ನನ್ನ ತಂಗಿ ಲಚ್ಚಿ ಸ್ಯಾನೆ ಅದೃಷ್ಟವಂತೆ. ಅವಳಿಗೇನು ಆಗಿರಕ್ಕಿಲ್ಲ, ಸಂದಾಕಿರ್ತಾಳೆ. ಅವಳು ಎಲ್ಲೇ ಇರಲಿ ಹೆಂಗೆ ಇರಲಿ ಸಂದಾಕಿರ್ಲಿ ಅಂತ ಅದು ಯಾವ್ರನ್ನ ಕೇಳ್ಕೊಳ್ಳೋಣ. ಇದೊಂದೇ ನಮ್ಗೆ ಈಗ ಉಳ್ದಿರೋ ದಾರಿ. ಸನಿ 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 ಗಗರಿ ಸ ನಿ ಸದ ನೀ ಸ ಸರಿ ಸನಿ ಸರಿ ಗಗರಿ. ಏನ್ ಮಾಡ್ತಾ ಇದೀಯಾ? ಅವ್ವ ಅಡ್ಗೆ ಎಲ್ಲ ಮುಗ್ದದೆ, ಪಾತ್ರೆನೂ ತೊಳೆದಿದ್ದೀನಿ. ಪಲ್ಯ ಒಂದು ಮಾಡಿಬಿಟ್ರೆ ಎಲ್ಲ ಮುಗ್ದೋಗುತ್ತೆ. ಸರಿ, ಪಲ್ಯ ಮಾಡಿ ಸ್ವಲ್ಪ ಹೊತ್ತು ಹೋಗಿ ರೆಸ್ಟ್ ಮಾಡು. ಸರಿ ಅವ್ವ. ಯಾವ ಹಾಡು ಚಂದಾಗಿಲ್ಲ. ಅಕ್ಕ ಹೇಳ್ದಂಗೆ ನನಗಿಷ್ಟ ಬಂದು ಹಾಡನ್ನು ಕೇಳವ. ಎಷ್ಟು ಅಂತ ಸುತ್ತೋದು? ಎಲ್ಲಿ ಹುಡುಕಿದ್ರು ಸಿಗ್ತಾನೆ ಇಲ್ವಲ್ಲ. ರೋಡು ಬೀದಿ ಬೀದಿ ಸುತ್ತಿದ್ದಾಯ್ತು. ಎಲ್ಲಿ ಅಂತ ಹುಡ್ಕೋದು? ನಿನ್ನೆ ಮಾಲ್ನಲ್ಲಿ ಏನು ಮಾಡ್ತಿದ್ಲು? ಅಲ್ಲಿಂದ ಹೇಗೆ ಕಣ್ಮರೆ ಆದ್ಲು? ಒಂದು ಕ್ಷಣದಲ್ಲಿ ಸಿಕ್ದವಳು ಯಾಕೆ ಹೀಗೆಲ್ಲ ಆಗ್ತಿದೆ? ಅವ್ರ ಅಣ್ಣಂಗೆ ಬೇರೆ ಪ್ರಾಮಿಸ್ ಮಾಡಿದ್ದೀನಿ 1 ತಿಂಗಳಲ್ಲಿ ಹುಡ್ಕೊಡ್ತೀನಿ ಅಂತ. ಈಗಾಗಲೇ ತುಂಬ ಸಮಯ ವೇಸ್ಟ್ ಆಗಿದೆ. ಈಗ ಆ ದೇವರೇ ಏನಾದರೂ ದಾರಿ ತೋರಿಸ್ಬೇಕು. ತಾತಮ್ಮ ತಾತಮ್ಮ
ಇದ್ಯಾಕೆ ಈ ಪಾಟಿ ಎದ್ರಕಂಡ್ ಕುಂತ್ಕೊಂಡಿದ್ಯಾ? ಓ ಲಚ್ಚಿಗೆ ಏನು ಆಗಕ್ಕಿಲ್ಲ, ಸುಮ್ಕಿರು. ಯಾವ್ರು ಅವಳು ಬೆನ್ನಿಗೆ ಅವನೇ ಮಾವಯ್ಯ ಲಚ್ಚಿನ ಲಗ್ನ ಆಗ್ಬೇಕಾಯ್ತು. ಹಂಗಾಗಿದ್ರೆ ಅವಳು ಭಾಳ ಹಾಳಾಗೋಯ್ತಿತ್ತು. ಅದನ್ನ ತಪ್ಪಿಸಿ ಕಾಪಾಡವನೆ ಅಂದ್ಮ್ಯಾಕೆ ತಪ್ಪಿಸ್ಕೊಂಡಿರೋ ಲಚ್ಚಿನ ಕಾಪಾಡಕ್ಕಿಲ್ವಾ? ಅದು ಅಲ್ಲದೆ ಬಾವನಂತವ್ ಹೇಳವ್ರೆ, ನಂಜುಂಡಿ 30 ದಿನ ಟೈಮ್ ಕೊಡು, ಲಚ್ಚಿನ ತಲೆ ಮೇಲೆ ತಲೆ ಬಿದ್ರು ಹುಡುಕ್ಸ್ ಕರ್ಕೊಂಬಂದು ನಿಮ್ಮ ಮುಂದೆ ನಿಲ್ಸ್ತೀನಿ ಅಂತ ಹೇಳವ್ರೆ. ಸುಮ್ಕಿರು, ಏನೂ ಆಗಕ್ಕಿಲ್ಲ, ಎದ್ರಕಬೇಡ. ನೀ ಸುಮ್ಕೆ ಇರೋ ಅಂದ್ರೆ ಸುಮ್ಕೆ ಇದ್ಬಿಟ್ಟೆನಾ? ಲಚ್ಚಿ ಸಿಗೋ ತನಕ ಒಪ್ಪತ್ತಿದ್ದು ತುಪ್ಪದ ದೀಪ ಹಚ್ತೀನಿ ಅಂತ ಅರಕೆ ಕಟ್ಕೊಂತೀನಿ. ಅಯ್ಯೋ, ನಿಂಗೇನಾರು ಬುದ್ಧಿ ಗಿದ್ದಿ ಆಯ್ತಾ? ಈ ವಯಸ್ಸಿನಾಗೆ ತಿಂಗ್ಳಾನ್ಗಟ್ಲೆ ಒಪ್ಪತ್ತಿದ್ರೆ ನಿನ್ನ ಜೀವಕ್ಕೆ ಏನು ಆಗ್ಬೇಡ ತಮ್ಮ. ತಿಂದಾಗೆ 2 ಕಿತ್ತ ನೀನು ಮಾತ್ರೆ ತಗೋಬೇಕು. ಖಾಲಿ ಹೊಟ್ಟೆಯಲ್ಲಿ ಮಾತ್ರೆ ತಗೋಬಾರ್ದು ಅಂತ ಡಾಕ್ಟ್ರು ಹೇಳವ್ರೆ. ಅದು ಅಲ್ಲದೆ ಈ ಹಟ್ಟಿಲಿ ಲಚ್ಚಿ ಹೆಸರು ಎತ್ತಬೇಡ. ಅವ್ವ ಕೇಳಿಸ್ಕೊಂಡ್ರೆ ಕೂಗಾಡ್ತಾಳೆ. ಲಚ್ಚಿ ಹೆಸರು ಕೇಳಿಸ್ಕೊಂಡ್ರೆ ಸಾಕು, ಮೈ ಮೇಲೆ ಕೆಂಡ ಸುರ್ಕಂಡಂಗೆ ಆಡ್ತಾಳೆ. ಈಸಿಯ ನಿಂಗೆ ಗೊತ್ತಿಲ್ವಾ? ಸುಮ್ಕಿರು. ಈ ಅಟ್ಟಿಯಾಗಿ ಆ ಬಿಕ್ನಾಸಿ ಮುಂದೆ ಹೆಸರು ಎತ್ಬಾರ್ದು ಅಂತ 1000 ಕಿತ ಹೇಳಿ ನನ್ನ ಮಾತಿನಲ್ಲಿ ಕೇಳಿರಿ, ನಿಮ್ ಕತೆ ನಿಮ್ದು. ಈ ಹೊಟ್ಟೆಯಾಗೆ ಹಾಳಾದವಳ ಹೆಸರು ಎತ್ನಿಲ್ಲ ಅಂದ್ರೆ ಈ ಮುಚ್ಚಿಗೆ ತಿಂದನ್ನ ಅರಗಕ್ಕಿಲ್ಲ. ನನ್ ಕರ್ಮ ಕಳಿಬೇಕಲ್ಲ. ಈ ಮುದುಕಿ ಸತ್ತು ಚಟ್ಟ ಕಟ್ಟು ಸುಡುಗಾಡು ಒತ್ಕೊಂಡೋಗಿ ಇದ್ರ ಎದೆ ಮೇಲೆ ಕಲ್ಲು ನೆಟ್ ಬರೋ ಗಂಟ ಆ ಹಾಳಾದವಳ ಹೆಸರು ಈ ಹೊಟ್ಟೆಯಾಗಿದ್ದೇ ಇರ್ತದೆ. ನೀ ಸಾಯಿ ಅಂದ ಮಾತ್ರಕ್ಕೆ ನಾ ಸತ್ತೋದೇನಾ? ನಿನ್ಗೇನ್ ಸಾವು ಬರಕ್ಕೆ ಇಲ್ವಾ? ಈ ಸಾಯಿ ಅಂದಂಗೆಲ್ಲ ಸಾವು ದೂರ ಹೋಯ್ತದಂತೆ. ನನ್ನ ಮೊಮ್ಮಗಳು ಮನೆ ಆಳಿ ಅಲ್ಲ, ಅವಳು ಈ ಮನೆ ಮಗಳು. ಮನೆ ಆಳಿ ನೀನು. ನಗು ಅದೆಷ್ಟು ನಗ್ತೀಯ ನಗು. ಲೇ, ನನ್ನ ಮೊಮ್ಮಗಳು ಅದೃಷ್ಟ ಲಕ್ಷ್ಮಿ ಅಂತ ದಿನ ಬತಾರೆ ಎದ್ದೆಟ್ಗೆ ಅವಳ ಮಕನೇ ನೋಡ್ತಿದ್ಯಲ್ಲ, ಅದನ್ನೆಲ್ಲ ಮರ್ತ್ಬಿಟ್ಟಿಯಲ್ಲ. ನಿನ್ ಮಕ್ ಬೆಂಕಿ ಹಾಕ. ಪ್ರಿಯ ಕೇಳುಗರೆ, ನೀವು ಇಷ್ಟಪಟ್ಟ ಹಾಡನ್ನು ಕೇಳಿಸೋದಕ್ಕೆ ನನ್ನ ಮನಸ್ಸಿನ ಮಾತನ್ನ ನಿಮ್ಗೆ ಹೇಳಿ, ನಿಮ್ಮ ಕೇಳುಗರ ಕೋರಿಕೆ ಮೇರೆಗೆ ಮರೆಯಾಗದ ಹಾಡು ಕಾರ್ಯಕ್ರಮಕ್ಕೆ ನಿಮ್ಮನ್ನ ಸ್ವಾಗತಿಸ್ತಾ ಇದ್ದೀನಿ. ಈಗ ಮೊದಲನೇ ಹಾಡು ಶಿವಮೊಗ್ಗದ ಶಿವಲಿಂಗೇಗೌಡ ಅವರು ಕರೆ ಮಾಡಿ ಕೇಳಿದ ಮಹಾಕ್ಷತ್ರಿಯ ಚಿತ್ರದ ಈ ಹಾಡು ನಿಮಗಾಗಿ. ಕೇಳಿ ಆನಂದಿಸಿ. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣು. ಹಲೋ, ಯಾರು, ಯಾವ ಊರು, ನಿಮ್ ಹೆಸರೇನು? ನಾನು ಲಚ್ಚಿ ಮಾತಾಡ್ತೀವ್ನಿ.